ತಮ್ಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ನಾನೇ 3 ಸರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ಅವಾಗ ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನ್ ಮಾಡಬೇಕು ಮಾಡಿದ್ರು. ಅದಾದ್ಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರಿ ಎಲ್ಲಾನು ಕೂಡ ಹೊರ ದೇಶದಿಂದ ಬರ್ತಾ ಇದೆ, ಅದು ನಂಬರ್ ಯಾವುದೋ ಒಂದ್ ದೇಶದಲ್ಲಿ ಇರ್ತದೆ, IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾದಿಂದ ಬರ್ತದೆ, ಈಸ್ಟರ್ನ್ ಯುರೋಪ್ ಇಂದ ಅಮೆರಿಕ ಪ್ರಯತ್ನ ನಾವು ಮಾಡಿದ್ದೀವಿ ಸರ್. ಆದ್ರೆ ಮೀರಿ ನಾವು ಮಾಡೋಕ್ಕಾಗಲ್ಲ ತಿಳಿಸಿದ್ರು. ಇವಾಗ ಈಗಲೂ ಅದೇ ನಡೆದಿದೆ. ಇವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ದು ಅದೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿವೆ, ಏನು ಹೊಸದೇನಲ್ಲ. ಆಮೇಲೆ ಈ ತತ್ವ ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಗೆ ಬಿಡ್ತಾರೆ. ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡ್ಲಿ, ಇವ್ರು ಏನೇ ಬೆದರಿಕೆ ಕೊಡ್ಲಿ, ಅಂತಾರಾಷ್ಟ್ರೀಯ ಕರೆ ಬರ್ಲಿ, ರಾಷ್ಟ್ರೀಯ ಕರೆ ಬರ್ಲಿ, ಸ್ಥಳೀಯ ಕರೆ ಬರ್ಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲಾನು ಕೂಡ ಒಂದು ವ್ಯವಸ್ಥಿತವಾದಂತ ಒಂದು ಸಂಸ್ಥರ ಕೆಲವು ಸರಿ ನೋ ಕಾಲರ್ ಐಡಿ ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ಏನಂತ ಬೆದರಿಕೆಗಳು ಸರ್? ಲ್ಯಾಂಗ್ವೇಜ್ ಏನಂದ್ರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದಗಳು, ನಮಗ್ ಬೈಯೋದು, ನಮ್ಮ ಕುಟುಂಬದವರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಬೇರೆದೇನು ಹೊಸದೇನಿಲ್ಲ ನಮ್ಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದು ನಾವು ಯಾವಾಗ ಧ್ವನಿ ಎತ್ತಿದ್ವಿ, ಯಾವಾಗ ಮಾತಾಡಿದ್ವಿ. ನಿಮ್ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ ಲೈನ್ ನಲ್ಲಿ ಸಫ್ದರ್ಜನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ, ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬ್ರು ಇಲ್ಲಿ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ ಲೈನ್. ಇದೇ ಇರೋದಲ್ವ ಸಹಜ, ಎದುರಿಸ್ಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅದಕ್ಕೆ ನನಗೆ ಮಾತ್ರ ಕರೆಗಳು ಬರ್ತವೆ ಕಂಟಿನ್ಯೂಸ್ ಆಗಿ. 1-2 ಅಂದ್ರೆ see FIR register ಮಾಡ್ಸ್ಬೋದು, again it's going to be the same thing. ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ, ಇವೆಲ್ಲ ಅದನ್ನ ರೇಸ್ ಮಾಡೋದು ಕಷ್ಟ. ಸರಿ, ನಿಮ್ಮ ಡಿಮ್ಯಾಂಡ್ ಫೈಟ್ ಇದೆ ಅಂದ್ರೆ ಕಾಂಗ್ರೆಸ್ ಮೊದಲಿಂದ ಕೂಡ ಇದರಿಂದ ಹಿಂದೆ ಸರಿಯೋ ಮಾತೇನು ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗೆ ಸರಿದಿಲ್ಲ, ಆಡಳಿತ ಪಕ್ಷದಲ್ಲಿ ಯಾರಿಗೆ ಎದುರಿಸ್ತಾ ಇದ್ರು? ಯಾರಿಗೆ ಈಗ 100 ವರ್ಷದಿಂದ ಇದೇ ಪ್ರಯತ್ನದಲ್ಲಿ ಇದಾರಲ್ಲ, ಬೆದರಿಕೆ ಹಾಕ್ಬೇಕು, ಹೆದರಿಕೆ ಹಾಕ್ಬೇಕು. ಗಾಂಧೀಜಿಯವರ ಈ ತತ್ವದಿಂದ ಗಾಂಧಿಯವರು ಬಲಿ ತಗೊಂಡಿದ್ದವರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು ಮುಗಿಸಿಲ್ವಾ? ಹಂಗೆ ಇವ್ರು ಮಾಡ್ತಾನೆ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಈಗ ಇವ್ರು 100 ವರ್ಷ ಅಂದ್ರೆ ನಮ್ದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ? ಐಡಿಯಾಲಜಿ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಒಬ್ಬರೇ ಏಕಾಂಗಿ ಹೋರಾಟ ಆಗ್ತಿದೆಯಾ? ಮೈ ಐಡಿಯಾಲಜಿ, ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ, ಬಸವ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದಲ್ಲಿ ಸಂಪೂರ್ಣವಾದಂತ ನಂಬಿಕೆ ನನಗಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ. ಸರ್ಕಾರ ತತ್ವ ಸಿದ್ಧಾಂತಗಳು ಇಲ್ಲ ಅಷ್ಟೇ. ಸರ್, ಈಗ ಯಾರು ಹೇಳಿದ್ರು? ಸಪೋರ್ಟ್ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಸಂತೋಷ್ ನಾಡ್ ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಅಂತಲ್ಲ, ಕೆಲವು ಹೋರಾಟಗಳು ಎಲ್ಲರೂ ಮಾಡ್ಬೇಕಾಗ್ತದೆ, ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡ್ಬೇಕಾಗ್ತದೆ. ಬಟ್ ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನ ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಉಳಿಸೋ ಬೆಳೆಸೋ ವಿಚಾರದಲ್ಲಿ ಹೊಂದಿದೆ. ಸರ್, ಸರ್ಕಾರ ಯಾವ ನಿರ್ಧಾರ ಪ್ರಕಟ ಮಾಡ್ತಾರೆ? ಯಾಕಂದ್ರೆ ನಿಮ್ದೇ ಸರ್ಕಾರ ಇರುವಂತದ್ದು, ಸಚಿವರಾಗಿ ನೀವೇ ಮಾತಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ನಿರ್ಧಾರ ತೆಗೆದುಕೊಳ್ಳಕ್ಕೆ ಅದೇ ನಿಮ್ಗೆ 48 ತಾಸಿನಲ್ಲಿ ನೋಡ್ರಿ ಬಿಜೆಪಿ ಅವ್ರದ್ದು ಹಾಲತ್ತೇನಾಗ್ತದೆ. 48 ತಾಸು ಅಷ್ಟೇ ಆಗಿದೆ ಸರ್ ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ ನಲ್ಲಿ. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ. 48 ತಾಸಿನಲ್ಲಿ ಒಬ್ಬ RSS ಮಾತಾಡ್ತಿಲ್ಲ, ಬಿಜೆಪಿ ಅವ್ರು ಎಲ್ಲರೂ ಮಾತಾಡ್ತಾರಲ್ಲ. ಯಾಕಂದ್ರೆ ನಾನು ಹೇಳ್ತಿದ್ದೆ, ಪ್ರಮೋಷನ್ ಇಸ್ ಡಿಪೆಂಡೆಂಟ್ ಆನ್
ಎಷ್ಟು ಜೋರಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡ್ಬೋದು ಅಥವಾ RSS ಅವ್ರ ಪರವಾಗಿ ಮಾತಾಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಅಸೆಂಬ್ಲಿನಲ್ಲಿ RSS ಬಗ್ಗೆ ಏನಾದ್ರು ಮಾತಾಡಿದ್ರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ ಬಿಜೆಪಿ ಅವರು. ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇದ್ದಾರೆ ಇವರು? ಒಂದು NGO ಆಫ್ಟರ್ ಆಲ್, ಸೋ ಕಾಲ್ಡ್ NGO, ಅನ್ರಿಜಿಸ್ಟರ್ಡ್ NGO. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.